ಸ್ಟೂಡೆಂಟ್ಸ್ ಡಿಮಾರ್ಟ್ ಅಲ್ಲಿ ಹೈರ್ ಮಾಡ್ತಿದ್ರೆ ಸೊ 3 ಟೈಪ್ಸ್ ಆಫ್ ಪೋಸ್ಟ್ ಇದಾವೆ, ಕ್ಯಾಶಿಯರ್ ಮತ್ತೆ ಅಸೋಸಿಯೇಟ್ ಅಂಡ್ ಕ್ವಿಕ್ಕರ್. ಹೌದಾ? ಸೊ 3 ಟೈಪ್ಸ್ ಆಫ್ ಜಾಬ್ಸ್ ಇದಾವೆ ಅವೈಲೇಬಲ್. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಅವ್ರು ಏನು ಕೊಟ್ಟಿಲ್ಲ, ಯಾಕಂದ್ರೆ ಎಲ್ಲ ಡಿಮಾರ್ಟ್ ಅಲ್ಲಿ ವೇಕೆನ್ಸೀಸ್ ಇರ್ತವೆ. ಸೊ ಅಪ್ಲೈ ಮಾಡು ಆಫ್ಲೈನ್ ಅಂಡ್ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಇರುತ್ತೆ. ಸೊ ನೀವು ಆಫ್ಲೈನ್ ಅಂದ್ರೆ ಏನಪ್ಪ, ಅಲ್ಲೇ ನೀವು ನಿಯರೆಸ್ಟ್ ಡಿಮಾರ್ಟ್ಗೆ ಹೋಗ್ತೀರಾ, ಅಲ್ಲಿ ಹೋಗ್ಬೇಕು ನಿಮ್ಗೆ ರೆಸ್ಯೂಮ್ ಎಲ್ಲ ಕೊಡ್ತೀರಾ. ಅದು ಯಾವ ಥರ ಅಂತ ಹೇಳ್ತೀನಿ. ಸೊ ಎಂಡ್ ತನಕ ನೋಡಿ. ಲಾಸ್ಟ್ ಡೇಟು ಆ್ಯಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಹೋಗಿ. ಯಾರ್ಯಾರು ಅಪ್ಲೈ ಮಾಡೋದಪ್ಪ, ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡಿ. 10th PUC ಡಿಗ್ರಿ ಎಲ್ಲದ್ರ ಮೇಲೂ ಇದೆ, ಈಗಲೇ ಹೇಳ್ತಾ ಇದ್ದೀನಿ. ಸೊ ಸ್ಯಾಲ್ರಿ ಬಂದ್ಬಿಟ್ಟು 15,000 to 20,000. ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ 20 to 25 ಅಂತ ಹಾಕಿದ್ದೆ. ಸೊ ವೇರಿ ಆಗುತ್ತೆ ಸ್ಯಾಲ್ರಿ, ಈಗಲೇ ಹೇಳ್ತಾ ಇದ್ದೀನಿ. ಹೌದಾ? ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ದು ಯಾವ ಥರ ಇಂಟರ್ವ್ಯೂ ಅಟೆಂಡ್ ಆಗಿರ್ತಿಲ್ಲ ಅಲ್ಲಿ ನೀವು ಡಿಮ್ಯಾಂಡ್ ಮಾಡಬೇಕು. ಹೌದಾ? ನಂಗೆ ಇಷ್ಟು ಸ್ಯಾಲ್ರಿ ಬಂದರೆ ನಾನು ಕೊಡ್ತೀನಿ ಅಂತ, ಅದೇ ಥರ ಇರುತ್ತೆ. ಹೌದಾ? ಕಂಪ್ನಿಗಳಲ್ಲಿ. ಸೊ ಜಾಬ್ ಬಂದ್ಬಿಟ್ಟು ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡೂ ಅವೈಲೇಬಲ್ ಇರುತ್ತೆ. ಪಾರ್ಟ್ ಟೈಮ್ ಯಾರಿಗಪ್ಪ ಅಂದರೆ ಸ್ಟಡಿ ಮಾಡ್ಕೊಂಡು ಮಾಡೋರಿಗೆ. ಸೊ ಫುಲ್ ಟೈಮ್ ನಿಮ್ಗೆ ಅದೇ ಬೇಕಾ ಅದನ್ನು ಮಾಡ್ಬೋದು. ಇವನ್ ನೀವು ಅಲ್ಲಿ ಯಾವುದೇ ಕಂಪ್ನಿಗಳಲ್ಲಿ, ಯಾಕಂದ್ರೆ ನಾನು ಕಂಪ್ನಿಲಿ ವರ್ಕ್ ಮಾಡಿ ಡಾಮಿನೋಸಲ್ಲಿ ವರ್ಕ್ ಮಾಡಿದ್ದೀನಿ ಪಾರ್ಟ್ ಟೈಮ್ ಆಗಿ, ನಂಗೆ ಗೊತ್ತು. ಇವನ್ ಪಾರ್ಟ್ ಟೈಮ್ ಇದ್ರೂ ಕೂಡ ಪ್ರಮೋಷನ್ ಕೊಡ್ತಾರೆ. ಹೌದಾ? ಪ್ರಮೋಷನ್ ಇರುತ್ತೆ. ಸೊ ಪ್ರಮೋಷನ್ ಆದಾಗ ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ. ನೀವು ಪಾರ್ಟ್ ಟೈಮ್ ಮಾಡ್ತಾ ಸೊ ನೀವು ಅಲ್ಲೇ ಬೇಕಾದ್ರೆ ಮ್ಯಾನೇಜರು ಆಗ್ಬೋದು ಮುಂದೆ, ನಿಮ್ಮ ಡಿಗ್ರಿ ಮುಗಿದಾದ್ಮೇಲೆ. ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಸೊ ನೀವು ಸ್ಟಾರ್ಟಿಂಗ್ ಏನೋ ನಿಮ್ಮ ಡಿಗ್ರಿ ಸ್ಟಾರ್ಟ್ ಇರ್ತಾನೆ ಪಾರ್ಟ್ ಟೈಮ್ ಜಾಯ್ನ್ ಆದರೆ, ಆಮೇಲೆ ನೀವು 3 years ಮುಗಿ ಹುಡುಗ ಅಲ್ಲೇ ಅದೇ ಡಿಮಾರ್ಟ್ ಬಿಟ್ಟು ಬೇಕಾದ್ರೆ ಬೇರೆ ಅದರಲ್ಲಿ ನೀವು ಮ್ಯಾನೇಜರ್ ಡೈರೆಕ್ಟ್ ಹೋಗ್ಬೋದು, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಕ್ಯಾಶಿಯರ್ ಆಗಿ ಜಾಯ್ನ್ ಆದರೂ ಕೂಡ ಪಾರ್ಟ್ ಟೈಮಲ್ಲಿ. ಸೊ ಸ್ಟಾರ್ಟಿಂಗ್ ಕ್ಯಾಶಿಯರ್ ಆಗಿ, ಆಮೇಲೆ ಟೀಮ್ ಲೀಡರ್ ಆಗಿ, ಆಮೇಲೆ ಮ್ಯಾನೇಜರ್ ಆಗಿ 100% ಪ್ರಮೋಷನ್ ಆಗುತ್ತೆ. ಹೌದಾ? ಡೈರೆಕ್ಟಾಗಿ ನೀವು ಡಿಗ್ರಿ ಮುಗಿಗಳಿಗೆ ಒಳ್ಳೆ ಪೋಸ್ಟಲ್ಲೇ ಹೋಗ್ತೀರಾ. ಸೊ ಈ ಥರ ಡಿಮಾರ್ಟು, ಡಾಮಿನೋಸು, KFC ಈ ಥರ ಇದಾವಲ್ಲ, ಅಲ್ಲಿ ನೀವು ಬೇಕಾದ್ರೆ ಡಿಗ್ರಿ ಮಾಡ್ತಾ ಪಾರ್ಟ್ ಟೈಮ್ ಆಗಿ ಕ್ಯಾಶಿಯರ್ ಅಥವಾ ಯಾವುದೋ ಒಂದು ಜಾಯ್ನ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಎಂಡ್ ಆಫ್ ದಿ ಡೇ ಡಿಗ್ರಿ ಮುಗಿಡ್ಕ ಒಂದು ಒಳ್ಳೆ ಪೋಸ್ಟಲ್ಲಿ ಹೋಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ಸು ಡೈರೆಕ್ಟ್ ಸೆಲೆಕ್ಷನ್ ಇರ್ತದ ಇಫ್ ವೇಕೆನ್ಸೀಸ್ ಅವೈಲೇಬಲ್. ಆಲ್ರೆಡಿ ವೇಕೆನ್ಸಿ ಇದಾವೆ ಅಂತ ಅವ್ರು ಹೇಳಿದ್ದಾರೆ. ಸೊ 100% ಎಲ್ಲ ಡಿಮಾರ್ಟಲ್ಲಿ ನೀವು ನಿಯರ್ ಬೈ ಡಿಮಾರ್ಟ್ ಯಾವುದಿದೆಯಲ್ಲ ಅಲ್ಲಿ ಹೋಗಿ ಒಂದ್ಸಲ ಎನ್ಕ್ವೈರಿ ಮಾಡಿ. ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC PUC ಡಿಗ್ರಿ. ಹೌದಾ? 3 ಮೇಲೆ ಇದಾವೆ. ಸೊ ಪ್ರಿಫರ್ಡ್ ಸ್ಕಿಲ್, ಏನು ಸ್ಕಿಲ್ ಪ್ರಿಫರ್ ಮಾಡ್ತಾರಪ್ಪ ಅಂದ್ರೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಹೌದಾ? ಯಾಕಂದ್ರೆ ನೀವು ಕಸ್ಟಮರ್ ಜೊತೆ ಮಾತಾಡೋದಿರುತ್ತೆ. ಸೊ ಅದ್ರ ಸಲುವಾಗಿ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕಂತ ಹೇಳ್ತಾರೆ. ಸೊ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಜಯನಗರದಲ್ಲಿದ್ದಾವೆ, ಮತ್ತು ಬನಶಂಕರಿ, ಆಮೇಲೆ RT ನಗರ್, ಅಕ್ಷಯ್ ನಗರ್, ಕನಕಪುರ ರೋಡ್, ಹೆಸರುಘಟ್ಟ, ಗೊಡ್ಡಿಗೇರಿ. ಸೊ ಇಷ್ಟು ಪ್ಲೇಸಲ್ಲಿ ಸೊ ಡಿಮಾರ್ಟ್ ಇದೆ. ಸೊ ಪ್ರತಿಯೊಂದರಲ್ಲಿ 1 or 2, 2, 3, 4 ಈ ಥರ ವೇಕೆನ್ಸಿ ಇದ್ದೇ ಇರ್ತವೆ. ಹೋಗಿ ಒಂದ್ಸಲ ಎಂಕ್ವೈರಿ ಮಾಡಿ. ಇಲ್ಲಾಂದರೆ ನಾನು ಇಲ್ಲಿ ಲಾಸ್ಟಿಗೆ ಎಂಡಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿ. ಇಂಟರ್ವ್ಯೂ ಡೀಟೇಲ್ಸ್. ಸೊ ಟೈಮ್ ಬಂದ್ಬಿಟ್ಟು 10:30 to 2 ಒಳಗೆ ನಿಮ್ದು ಇಂಟರ್ವ್ಯೂ ಡೀಟೇಲ್ಸ್ ಇರ್ತದೆ. ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ರೆಸ್ಯೂಮ್ ಬೇಕು, ನಿಮ್ಮದು ಆಧಾರ್ ಕಾರ್ಡ್ ಕಾಪಿ ಬೇಕು, ಮಾರ್ಕ್ಶೀಟ್ದು ಕಾಪಿ ಬೇಕು, ಆಮೇಲೆ ನಿಮ್ಮದೊಂದು ಫೋಟೋ. ಹೌದಾ? ಒಂದು ಫೋಟೋ ಇರಬೇಕು. ನೆಕ್ಸ್ಟು ಪ್ಲೀಸ್ ವೇರ್ ಫಾರ್ಮಲ್ ಡ್ರೆಸ್ ಫಾರ್ ದಿ ಇಂಟರ್ವ್ಯೂ. ಅವರೇ ಹೇಳಿದ್ದಾರೆ ನೀವು ಇಂಟರ್ವ್ಯೂ ಹೋಗುವಾಗ ಫಾರ್ಮಲ್ ಡ್ರೆಸ್ಸಲ್ಲಿ ಬರಬೇಕಂತ ಹೇಳಿದ್ದಾರೆ. ಹೌದಾ? ಸೊ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಇಲ್ಲಿ ನಂಬರ್ ಇದೆ, ಬೇಕಾದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಬೇಕಾದ್ರೆ ಜೂಮ್ ಮಾಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಈ ನಂಬರ್ನ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿ. ಯಾರು ಅಪ್ಲೈ ಮಾಡ್ತಿರೋಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರಿಗೆ ಜಾಬ್ ನೀಡ್ ಇರುತ್ತೆ, ಪಾರ್ಟ್ ಟೈಮಾಗಿ ಯಾರು ವರ್ಕ್ ಮಾಡ್ತಿರ್ತಾರೆ, ಕಾಲೇಜ್ ಕಲಿತಾ ಇರ್ತಾರೆ ಡಿಗ್ರಿಗಳಲ್ಲಿ, ಅವರಿಗೆ ಬೇಕಾದ್ರೆ ಒಂದ್ಸಲ ಶೇರ್ ಮಾಡಿ. ಹೌದಾ? ಸೊ 100% ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡೋ ಸ್ಟೂಡೆಂಟ್ಸ್ ತುಂಬ ಇರ್ತಾರೆ, ಅವರಿಗೆ ಇದು ಯೂಸ್ ಆಗುತ್ತೆ. ಸೊ ಅದರಿಂದ ಬೇಗ ಶೇರ್ ಮಾಡಿ. ಥ್ಯಾಂಕ್ ಯು.